ಬೆಂಗಳೂರಿನಲ್ಲಿ ನಡೆದಂತ ಘಟನೆ ರಾಜ್ಯದ ಕ್ರಿಕೆಟ್ ಇತಿಹಾಸದಲ್ಲೇ ಯಾವತ್ತೂ ಕೂಡ ಆಗಿರಲಿಲ್ಲ. ನಾನು ಮೊದಲನೇದಾಗಿ ಯಾರೆಲ್ಲ ಸಾವನ್ನಪ್ಪಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇನೆ. ಅವರ ಕುಟುಂಬ ವರ್ಗದವರಿಗೆ ಭಗವಂತ ನಷ್ಟವನ್ನು ಭರಿಸತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಈಗಾಗಲೇ ತಮಗೆಲ್ಲ ಗೊತ್ತಾಗಿದ್ದ ಹಾಗೆ ಮುಖ್ಯಮಂತ್ರಿಗಳು ನಿನ್ನೆ ಸಭೆಯನ್ನ ಮಾಡಿ ಅನೇಕ ಮಾಹಿತಿಗಳನ್ನು ತೆಗೆದುಕೊಂಡು ತಮಗೆ ಮಾಧ್ಯಮ ಸ್ನೇಹಿತರಿಗೆ ಉದ್ದೇಶಿಸಿ ಮಾತನಾಡಿದ್ದಾರೆ. ಈಗಾಗಲೇ ಈ ಘಟನೆ ಬಗ್ಗೆ ಒಂದು ಮೆಜಿಸ್ಟೀರಿಯಲ್ ಎನ್ಕ್ವೈರಿ ಆಗಬೇಕು ಅಂತ ಕೂಡ ಆದೇಶವನ್ನು ನಿನ್ನೆ ರಾತ್ರಿನೇ ಪ್ರಕಟಣೆ ಮಾಡಿದ್ದೇವೆ. ಅರ್ಬನ್ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎನ್ಕ್ವೈರಿ ಆಗಬೇಕು ಅಂತ ಹೇಳಿ ಸರ್ಕಾರ ಆದೇಶವನ್ನು ಮಾಡಿದೆ. ಯಾರು ತಪ್ಪಿತಸ್ಥರಿದ್ದಾರೆ, ಒಂದು ವೇಳೆ ಅವರ ಲ್ಯಾಪ್ಸಸ್ಗಳಿದ್ರೆ ಅವ್ರು ಯಾರೇ ಆಗಿರ್ಬೋದು, ಅವ್ರ ಮೇಲೆ ಕಠಿಣವಾದಂಥ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ ಅಂತ ಹೇಳಿ ಈಗಾಗಲೇ ನಾನು ಹೇಳಿದ್ದೇನೆ, ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ನಾನು ವಿವರಣೆಯನ್ನ ಈಗ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ತನಿಖೆ ಏನು ಎನ್ಕ್ವೈರಿ ಆದೇಶ ಮಾಡಿದ್ದೇವೆ, ಎನ್ಕ್ವೈರಿಯಲ್ಲಿ ಏನೆಲ್ಲ ವಿಚಾರಗಳು ಬರೋ ತನಕ ನಾವು ಯಾವುದನ್ನು ಕೂಡ ಈಗ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಯಾವುದನ್ನು ವಿವರಣೆ ಮಾಡಕ್ಕೆ. ಆದರೆ ಈ ಮಾಹಿತಿ ಹೇಗಿದೆ ಅಂದ್ರೆ 11 ಜನ ತೀರ್ಕೊಂಡಿರ್ತಕ್ಕಂಥದ್ದು, 56 ಜನ ಇಂಜುರಿ ಆಗಿರ್ತಕ್ಕಂಥದ್ದು. ಆ 56 ಇಂಜುರಿ ಆಗಿರೋರು 46 ಜನ ಅವರು ಮನೆಗಳಿಗೆ ಹೋಗಿದ್ದಾರೆ, ಟ್ರೀಟ್ಮೆಂಟ್ ತಗೊಂಡು ಮನೆಗಳಿಗೆ ಹೋಗಿದ್ದಾರೆ. 10 ಜನ ಮಾತ್ರ ಆಸ್ಪತ್ರೆಯಲ್ಲಿ ಇದ್ದಾರೆ. ಅದರಲ್ಲಿ ಯಾರಿಗೂ ಕೂಡ ಸೀರಿಯಸ್ ಕೇಸಸ್ ಆ 10 ಜನದಲ್ಲಿ ಯಾರು ಕೂಡ ಇಲ್ಲ ಅಂತ ಹೇಳಿ ನಮ್ಮ ಅಧಿಕಾರಿಗಳು ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಂದೆ ಏನ್ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ, ಇಂಥ ಘಟನೆಗಳು ಆಗದಾಗೆ ತಡಿಬೇಕು ಅಂತ ಅನ್ನುವಂಥ ವಿಚಾರದಲ್ಲಿ ಸರ್ಕಾರ, ಗೃಹ ಇಲಾಖೆ ಒಂದು ಹೊಸ SOPಯನ್ನು, ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್ ಅನ್ನು ನಾವು ಮಾಡ್ತೇವೆ. ಇನ್ನು ಮುಂದೆ ಯಾವುದೇ ದೊಡ್ಡ ಸಮಾರಂಭಗಳು, ಸಭೆಗಳು, ಇಂತಹ ವಿಜಯೋತ್ಸವಗಳು ಆಗುವಂಥ ಸಂದರ್ಭದಲ್ಲಿ ನಾವು ಪೊಲೀಸ್ ಇಲಾಖೆಯ ಡೈರೆಕ್ಷನ್ಸ್ ಏನು ಬರುತ್ತೆ ಅದರ ಚೌಕಟ್ಟಿನಲ್ಲಿ ಮಾತ್ರ ಮಾಡಬೇಕು ಅಂತ ಹೇಳಿ ನಾವು ಸೂಚನೆಗಳನ್ನು ಕೊಡ್ತೇವೆ. ಅದಕ್ಕೆ ಒಂದು ಹೊಸ SOPಯನ್ನು ಮಾಡ್ತೇವೆ. ಯಾವತ್ತೂ ಕೂಡ ಇನ್ಮೇಲೆ ಇಂಥ ಘಟನೆಗಳಾಗಬಾರ್ದು. ಅಮಾಯಕರ ಸಾವುಗಳು ಆಗಬಾರ್ದು. ಇನ್ನೋಸೆಂಟ್ ಪೀಪಲ್ಲು ಪಾಪ ಅವರನ್ನೆಲ್ಲ ನೋಡಿದಾಗ ಎಂಥವರಿಗೂ ಕೂಡ ನೋವಾಗುತ್ತೆ. ನನಗೆ ಅವರನ್ನು ನೋಡಿದಾಗ ಅಲ್ಲಿ ಮಾರ್ಚರಿಯಲ್ಲಿ ನಾವು ಆ ಶವಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಬಹಳ ದುಃಖ ಆಯಿತು ನಮಗೆಲ್ಲರಿಗೂ ಕೂಡ. ಆ ಯಂಗ್ಸ್ಟರ್ಸು 20, 22, 25 ವರ್ಷ ವಯಸ್ಸಿನವರು, ಅವರು ಏನೋ ಸಂತೋಷದಿಂದ ಬಂದು ಆಚರಣೆ ಮಾಡಕ್ ಬಂದಂತ ಸಂದರ್ಭದಲ್ಲಿ ಅವರು ತಮ್ಮ ಜೀವವನ್ನೇ ಕಳ್ಕೊಳ್ತೇವೆ ಅಂತ ಯಾರು ಊಹೆ ಮಾಡಿರಲಿಲ್ಲ. ಹಾಗಾಗಿ ನಾವು